ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನು ಮನೇಲಿರೋ ಐಟಮ್ಸ್ ಎಲ್ಲ ಕೊಟ್ಟು ಕಳಿಸಿದ್ವಲ್ಲ, ಆ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರ್ಯಾರು ಚೆಕ್ ಮಾಡಿಲ್ಲ ಅದನ್ನು ಕೂಡ ಚೆಕ್ ಮಾಡಿ ಟೈಮ್ ಇದ್ದರೆ. ಇನ್ನು ಎಲ್ಲದೂ ಒಂದೊಂದಾಗೆ ಮನೆಗೆ ಬರ್ತಾಯಿತ್ತು. ಎಲ್ಲ ಆರ್ಡರ್ ಕೊಟ್ಟಿದ್ದೆಲ್ಲ ಬರ್ತಾಯಿತ್ತು. ಹಾಗೆ ಇವತ್ತು ಕೂಡ ಸೋಫಾ ಬಂತು. ಇದನ್ನ ಆರ್ಡರ್ ಕೊಟ್ಟು ನಾವು 15 ಡೇಸ್ ಆಗಿತ್ತು, ಅದು ಇವಾಗ ಬಂತು. ಈ ಥರದ್ದು ಪೆಪ್ಸ್ ಇದು ಚೆನ್ನಾಗಿರುತ್ತಪ್ಪ, ಒಂದು ಕೊಟ್ಬಿಡಿ. ಹೌದೌದು, ಇಷ್ಟಪ್ಪ ಐತೆ ಶೂನಿ, ದಿನ ಎತ್ತಕ್ಕಾಗಲ್ಲ ಬಿಡು. ಹಿಂಗೆ ತಳ್ಬೇಕಷ್ಟೇ. ಅಯ್ಯೋ ಕಡೆ ಇಡ. ಓ ಆಗಲ್ಲ ನೋಡ್ದ, ದೊಡ್ಡದಮ್ಮ. ಇನ್ನು ನಾವು ಇಷ್ಟಪಡ್ತಿರೋ ಥರ ಎಲ್ಲೂ ಸಿಕ್ಕಿಲ್ಲ ಸೋಫಾ. ನಮ್ಮ ನಾದಿನಿನ ಮೈದನ ತುಂಬ ಕಡೆ ಓಡಾಡಿದ್ದಾರೆ ಸೋಫಾ ಹುಡುಕೊಂಡು. ಸೊ ಅವ್ರಿಗೆ ಯಾವುದೂ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಹೋಗಿ ಆರ್ಡರ್ ಕೊಟ್ಟರು. ಅವ್ರು ಆರ್ಡರ್ ಕೊಟ್ಟಿದ್ದ ಹತ್ರನೂ ಕೂಡ ಅದು ಸ್ಟಾಕ್ ಇರಲಿಲ್ಲ, ಮಾಡಲೇಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ಮಾಡಕ್ಕೆ ಕೊಟ್ಟು ಬಂದಿದ್ದರು. ಇನ್ನು ಆ ಸೋಫಾ ತುಂಬ ದೊಡ್ಡದಾಗಿತ್ತು, ನಮ್ಮ ಮೆಟ್ಲು ಮೇಲಿಂದ ಬರ್ತಾನೆ ಇರಲಿಲ್ಲ. ಅದಕ್ಕೆ ಸ್ವಲ್ಪ ನೆಟ್ ತೆಗೆದ್ಬಿಟ್ಟು ಮೇಲಿಂದನೇ ಎತ್ಕೊಂಡು ಬರ್ತಾಯಿದ್ದಾರೆ. ಸೊ ನಮ್ಮ ಹಳೆ ಸೋಫಾಗಿನ ತುಂಬ ದೊಡ್ಡದಿದೆ ಇದು ಸೋಫಾ, ತುಂಬ ಚೆನ್ನಾಗಿ ಕೂಡ ಇದೆ. ಅದಕ್ಕೆ ಇವಾಗ ಮೇಲಿಂದ ಎತ್ಕೊಂಡು ಬರ್ತಾ ಇದ್ದಾರೆ. ತುಂಬ ಕಷ್ಟ ಆಗುತ್ತೆ ಈ ಥರ ದೊಡ್ಡ ದೊಡ್ಡ ಸೋಫಾಗಳಿದ್ದರೆ, ಮನೆ ಶಿಫ್ಟ್ ಮಾಡೋಕ್ಕೇ ತುಂಬ ಕಷ್ಟ. ನಾವು ನಮ್ಮ ಹಳೆ ಸೋಫಾನೇ ತುಂಬ ಕಷ್ಟ ಅಂತಿದ್ದೋ, ಇವಾಗ ಇದಂತೂ ಇನ್ನೂ ತುಂಬ ಕಷ್ಟ ಹೋಗ್ಬಿಟ್ಟಿದೆ. ಇಷ್ಟು ದೊಡ್ಡ ಸೋಫಾ, ಆ 3 ಸೋಫಾ ಇರೋದು ತುಂಬ ದಪ್ಪ ಇದೆ, ತುಂಬ ಹೈಟಾಗಿದೆ. ಸೊ ಅದು ಬರೋದಿಲ್ಲ ಮೆಟ್ಲು ಮೇಲೆ, ಅದಕ್ಕೆ ಅದನ್ನು ಮೇಲಿಂದ ತೊಗೊಂಡು ಬರ್ತಾ ಇದ್ದಾರೆ. ಇಲ್ಲ ಇಡೋಣ ಲಾಸ್ಟ್. ಇನ್ನು ಇದು ಬಂದು 3 ಸೀಟ್ ಸೋಫಾ, ಇನ್ನೊಂದು 2 ಸೀಟ್ಸ್ ಇದೆ. ಅದು ಕೆಳಗಡೆ ಒಂದೊಂದು ಸಪ್ರೇಟಾಗಿ ಬರಲ್ಲ, ಅದು 2 ಸೀಟ್ಸು ಜಾಯ್ನ್ ಆಗಿರುತ್ತೆ, ಇದು ಮತ್ತು 3 ಸೀಟ್ಸು ಜಾಯ್ನ್ ಆಗಿರುತ್ತೆ. ಸೊ ಅದಕ್ಕೆ ಅದಿಷ್ಟು ದೊಡ್ಡದಾಗಿತ್ತು. ನಾವು ಒಳಗಡೆ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೋ ಡೋರ್ ಒಳಗಡೆ. ಸದ್ಯ ಹೇಗೋ ಡೋರ್ ಒಳಗಡೆಯಿಂದ ಬಂತು. ಏನಕ್ಕ ಇದು? ಏನಿದು? ನೋಡ್ರಿ ಎಮರ್ಜೆನ್ಸಿ ಹೆಂಗೋ ಪುಣ್ಯ ಡೋರ್ ಒಳಗಡೆ ಬಂತಲ್ಲ. ನಾವು ಅಲ್ಲಿಂದನೇ ಹೇಳ್ಸ್ಬೇಕು. ಬ್ಲ್ಯಾಕ್ ಕಲರು, ಬ್ಲ್ಯಾಕ್ ಕಲರ್. ಇವಾಗ 2 ಸೀಟರ್ ಸೋಫಾನ ಕಟ್ಕೋತಾ ಇದ್ದಾರೆ. ಸೊ ಆ 2 ಸೀಟ್ ಸೋಫಾನು ಬಂದೇ ಇಲ್ಲ ಮೇಲ್ಗಡೆಗೆ. ಸೊ ಹೀಗೆ ಎತ್ಕೋಬೇಕಾಗಿತ್ತು, ಅದಕ್ಕೆ ಇವಾಗ ಅದನ್ನು ಕೂಡ ಎತ್ಕೊಂಡು ಬರ್ತಾ ಇದ್ದಾರೆ. छोड़ दो इधर का मामू, नीचे छोड़ो, अल्लू छोड़ो नीचे. ನಾವು ಹೇಳಿ ಮಾಡಿಸೋದು. ಇದು ಇದ್ದಾರೆ.
ಕೊನೆಗೂ ಬಂತಪ್ಪ. ಚೆನ್ನಾಯ್ತು ಶೈನಿದು. ಸೋಫಾ ಜೊತೆಗೇ ಆ ಟೀಪಾಯ್ ಕೂಡ ಬಂದಿತ್ತು. ಸೊ ಅದನ್ನು ಕೂಡ ತುಂಬ ಚೆನ್ನಾಗಿತ್ತು. ಅದ್ರ ಮೇಲೆ ಗ್ಲಾಸು ಕೊಟ್ಟಿದ್ದಾರೆ. ಅದನ್ನು ಸಪ್ರೇಟಾಗಿ ಎತ್ತಿಟ್ಬಿಟ್ಟಿದ್ದಾರೆ. ನಾನು ವೀಡಿಯೋ ಮಾಡ್ಬೇಕಾದ್ರೆ ನೋಡೇ ಇಲ್ಲ, ಗ್ಲಾಸ್ ಒಳಗಡೆ ಇಟ್ಟಿದ್ರು. ಸೊ ತೊಗೊಂಡು ಬರಬೇಕಾದ್ರೆ ಗ್ಲಾಸ್ ಹಾಕಿದ್ರೆ ಅದು ಬಿದ್ದೋಗ್ಬಿಡುತ್ತಲ್ವ, ಅದಕ್ಕೆ ಅದನ್ನು ಸಪ್ರೇಟು ಇದನ್ನು ಸಪ್ರೇಟ್ ತೊಗೊಂಡು ಬಂದಿದ್ರು. ಸೊ ಚೆನ್ನಾಗಿದೆ ಅಲ್ವಾ ಸೋಫಾ? ನಿಮಗೆಲ್ಲ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ. ಹೇಗಿದೆ ಸೋಫಾ ಅಂತ ಕಮೆಂಟ್ ಮಾಡಿ. ಸೊ ತುಂಬ ಚೆನ್ನಾಗಿದೆ, ನಮ್ಮ ಮನೆಗೆ ಚೆನ್ನಾಗಿ ಕಾಣ್ತಾ ಇದೆ. ನಮಗೆಲ್ಲರಿಗೂ ತುಂಬ ಇಷ್ಟ ಆಯಿತು. ನಮ್ಮ ನಾದಿನಿ ನನ್ನ ಮೈಯಿಂದನೇ ಹೋಗಿದ್ರು ತರೋಕ್ಕೆ. ಸೊ ನಮ್ಮ ನಾದಿನಿಗೆ ತುಂಬ ಇಷ್ಟ ಆಯಿತು ಅಂತ ಇದನ್ನು ಆರ್ಡರ್ ಕೊಟ್ಟು ಬಂದಿದ್ಲು. ಸೊ ತುಂಬ ಚೆನ್ನಾಗಿದೆ ಸೋಫಾ ನೋಡೋಕ್ಕೂ ಕೂಡ. ಇನ್ನು ಈ ಕಡೆ ದಿವಾನ್ ಕಾಟೊಂದು ತರಬೇಕು, ಅದಕ್ಕೆ ಬೆಡ್ ತೊಗೊಂಡು ಬಂದಿದ್ದು. ಅದನ್ನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಬೆಡ್ ತೊಗೊಂಡು ಬಂದಿದ್ವಲ್ಲ, ಇನ್ನೇನು ಸೋಫಾ ಸೆಟ್ ತರಬೇಕಷ್ಟೇ. ನೋಡಿ ಗ್ಲಾಸ್ ಹಾಕ್ತು ಈ ಥರ ಕಾಣಿಸ್ತಾ ಇದೆ. ಸೊ ಎಲ್ಲ ಮ್ಯಾಚಿಂಗ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತಲ್ವ. ಸೊ ಸೋಫಾ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನಮ್ಮ ಮನೆಗೆ. ಸೋಫಾ ತುಂಬ ಕಂಫರ್ಟ್ ಇದೆ, ಕುತ್ಕೊಳ್ಳೋಕ್ಕೆ ಆರಾಮಾಗಿದೆ, ಸ್ಪೇಷಿಯಸ್ ಆಗಿದೆ. ಸೊ ತುಂಬ ಚೆನ್ನಾಗಿದೆ. ಇನ್ನು ಇದು ನೆಕ್ಸ್ಟ್ ಡೇ ವ್ಲಾಗು. ನಾನು ಕೆಲ್ಸಕ್ಕೆ ಹೋದ್ಮೇಲೆ ನಮ್ಮ ಅತ್ತೆದು ಕೆಲಸ ಸ್ಟಾರ್ಟ್ ಆಗುತ್ತೆ. ಇನ್ನು ಅವರು ನಾನು ಅವತ್ತು ದೋಸೆ ಮಾಡಿಟ್ಟೋಗಿದ್ದೆ. ಸೊ ಅದಕ್ಕೆ ಎಲ್ಲರಿಗೂ ದೋಸೆ ಹಾಕ್ಕೊಡ್ತಾ ಇದ್ದಾರೆ ಬೆಳಿಗ್ಗೆ. ಅವರೇ ಸ್ವಲ್ಪ ವೀಡಿಯೋನೂ ಕೂಡ ಮಾಡ್ಕೊಂಡಿದ್ರು, ಅದಕ್ಕೆ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನು ನಾನು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬಿಟ್ರೆ ಅರ್ಧ ಕೆಲಸ ನಮ್ಮ ಅತ್ತೆದೇನೆ. ಅವರೇ ಎಲ್ಲರಿಗೂ ತಿಂಡಿ ಮಾಡಿಕೊಡ್ತಾರೆ. ನಾನು ಬೆಳಿಗ್ಗೆ ಏನಿದ್ರು ಮಾಡಿಟ್ಟು ಹೋಗ್ತೀನಿ ಅಷ್ಟೇ, ಅದಕ್ಕೆ ಪಲ್ಯ ಎಲ್ಲ. ಇನ್ನು ಅವರೆದ್ದು ಎಲ್ಲರಿಗೂ ಹಾಕ್ಕೊಡ್ತಾರೆ. ಇನ್ನು ಆವತ್ತಿನ ನೈಟ್ ನಾವು ಫ್ರಿಜ್ ನೋಡ್ಕೊಂಡು ಬರೋಣ ಅಂತ ಹೊರಟು. ಸೊ ಫ್ರಿಜ್ಜೂ ಕೂಡ ಚಿಕ್ಕದಿತ್ತಲ್ವ, ತುಂಬ ದಿವಸದಿಂದ ಅನ್ಕೊತಿದ್ದೋ ತೊಗೊಳ್ಬೇಕು ಅಂತ. 3 ವರ್ಷ ಅದನ್ನೇ ಓಡಿಸ್ಬಿಟ್ಟಿದ್ದೀವಿ, ಆ ಚಿಕ್ಕ ಫ್ರಿಜ್ನೇ ತೊಗೊಳ್ಬೇಕು ಅಂತ ಅನ್ಕೊತಾನೆ ಇದ್ದೋ, ಆದರೆ ಆಗಿರಲಿಲ್ಲ. ಅದಕ್ಕೆ ಈ ಸತಿ ಹೋಗಿ ತೊಗೊಂಡು ಬಂದುಬಿಡೋಣ, ಸೋಫಾ ಎಲ್ಲ ತೊಗೊಂಡು ಬಂದ್ವಲ್ಲ, ಸೊ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಅಂದ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ಪೈ ಶೋರೂಮ್ಗೆ ಹೋಗಿದ್ದು. ಇನ್ನು ಅಲ್ಲಿ ಎಲ್ಲ ಫ್ರಿಜ್ಗಳನ್ನೂ ನೋಡ್ದೋ. ಸೊ ಎಲ್ಲದು ಒಂದಕ್ಕಿಂತ ಒಂದು ಚೆನ್ನಾಗೇ ಇರುತ್ತೆ. ಇನ್ನು ಈ 2 ಸೈಡ್ಸ್ ಇರೋದೆಲ್ಲ ತುಂಬ ಚೆನ್ನಾಗಿತ್ತು, ಆದರೆ ನಮಗೆ ಅದು ಅಷ್ಟು ದೊಡ್ಡದೆಲ್ಲ ಬೇಡ ಅಂತ ಅನ್ನಿಸ್ತು. ಇನ್ನು ನಾವು ಇವತ್ತೇ ಆರ್ಡರ್ ಕೊಡ್ತಾರೇನೋ, ಇವತ್ತೇ ಡೆಲಿವರಿ ಕೊಡ್ತಾರೇನೋ ಅಂತ ಅಂದ್ಕೊಂಡಿದ್ದು. ಆದರೆ ನಾವು ಹೋಗಿದ್ದೆ ಲೇಟಾಗಿ ಹೋಯಿತು. ನೈಟ್ ಒಂದು 8:30 ಹಂಗೆ ಹೋಗಿದ್ದು. ಬೆಳಗ್ಗೆನೇ ಹೋಗಿದ್ರೆ ಇವತ್ತು ಸಂಜೆನೇ ಡೆಲಿವರಿ ಕೊಡ್ತಾಯಿದ್ರು. ಆದರೆ ನಾವು ಹೋಗಿದ್ದು ಲೇಟ್ ಆಯ್ತಲ್ವ, ಅದನ್ನು ಕೂಡ ನೆಕ್ಸ್ಟ್ ಡೇ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದರು. ಇನ್ನು ನಮಗೆ ಯಾವ್ದು ಬೇಕೋ ಅದನ್ನು ನಾವು ಆರ್ಡರ್ ಕೊಟ್ಬಿಟ್ಟು ಬಂದು. ಇನ್ನು ಫ್ರಿಜ್ ಯಾವ್ದು ಬೇಕು ಅಂತ ನೋಡಿ ಅದನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಈ ಕಡೆ ಅವನ್ ಕಡೆ ಬಂದು. ಸೊ ಅವನ್ಗಳಲ್ಲೂ ತುಂಬ ಆಪ್ಷನ್ಸ್ ಇತ್ತು. ನಮಗೆ ಬರೀ ಬಿಸಿ ಮಾಡಬೇಕಾ, ಇಲ್ಲಾಂದರೆ ತಂದೂರಿ ಎಲ್ಲ ಮಾಡೋದು ಅದೆಲ್ಲ ಇತ್ತು, ಗ್ರಿಲ್ ಎಲ್ಲ ಮಾಡೋದು. ಯಾವ್ದು ಬೇಕು ನಮಗೆ ಅಂತ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇವಾಗ ಎಲ್ಲ ಸೆಲೆಕ್ಷನ್ ಆಯಿತು. ನಮಗೆ ಒಂದು ಸ್ವಲ್ಪ ಬಿಸಿನೂ ಮಾಡಬೇಕಿತ್ತು ಮತ್ತು ಚಿಕನ್ ಮಾಡೋದು ಎಲ್ಲ ಬೇಕಾಗಿತ್ತು. ಅದಕ್ಕೆ ಆಲ್ ಇನ್ ಒನ್ನೇ ತೊಗೊಂಡು. ಅದು ಇವಾಗ ಚಳಿಗಾಲದಲ್ಲಿ ಯೂಸ್ ಆಗುತ್ತಣ್ಣ ಬಿಸಿ ಮಾಡ್ಕೊಳ್ಳೋಕ್ಕೆ. ಇನ್ನು ನೆಕ್ಸ್ಟ್ ಟೈಮು ಮಿಕ್ಸಿ ತೊಗೋಬೇಕಾಗಿತ್ತು, ಅದಕ್ಕೆ ನೋಡ್ತಾ ಇದ್ದೆ ಯಾವುದಾದ್ರು ಕಲೆಕ್ಷನ್ಸ್ ಇದೆ, ಯಾವ್ದು ಚೆನ್ನಾಗಿದೆ ಅಂತ. ನೆಕ್ಸ್ಟ್ ಇನ್ನು ಮಿಕ್ಸಿ ಒಂದು ತೊಗೊಳ್ಬೇಕು, ಮಿಕ್ಸಿ ಮತ್ತು ಗ್ರೈಂಡರ್ ಇದೆರಡು ತೊಗೊಳ್ಬೇಕು. ಸೊ ಯಾವ್ದು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೆ, ಕಲೆಕ್ಷನ್ಸ್ ಎಲ್ಲ ಇದೆಯಾ ಅಂತ. ಇನ್ನು ಈ ಕಡೆ ಗ್ರೈಂಡರ್ ಕೂಡ ಇತ್ತು. ನೋಡಿ ಎಷ್ಟೆಷ್ಟು ಪುಟಾಣಿ ಇದ್ದಾವೆ. ಮನೆಗೆ ಆರಾಮಾಗಿ ತಂದಿಟ್ಕೊಂಡ್ಬಿಟ್ರೆ ಆಚೆ ಹೋಗಿ ಗ್ರೈಂಡ್ ಮಾಡಿಸೋದೇ ಇರಲ್ಲ. ಸ್ವಲ್ಪಕ್ಕೂ ಆಚೆ ಹೋಗಿ ಗ್ರೈಂಡ್ ಮಾಡಿಸ್ಬೇಕಾಗತ್ತೆ. ಅದೇ ಮನೇಲಿ ಒಂದಿದ್ರೆ ನಾವೇ ಮಾಡ್ಕೊಂಡ್ಬಿಡ್ಬೋದು. ಅದಕ್ಕೆ ಎಲ್ಲ ನೋಡ್ತಾ ಇದ್ದು. ಶೈನು ಚೆನ್ನಾಗೈತೆ. ನಡೀರಿ ಒಳ್ಳೆ ಅಣ್ಣ.
ಫ್ರಿಜ್ಜು ಮತ್ತು ಅವನ್ ಇದೆರಡೂ ಕೂಡ ಆರ್ಡರ್ ಕೊಟ್ಟು ಹೊರಟು. ಇವತ್ತು ಬೇಗ ಬಂದಿದ್ದರೆ ಇವತ್ತು ಡೆಲಿವರಿ ಕೊಡ್ತಾಯಿದ್ರು. ಇವತ್ತು ಲೇಟ್ ಆಯಿತು ಅಂತ ನಾಳೆ ಕೊಡ್ತೀನಿ ಅಂದರು. ಫುಲ್ ಹಾಟಾಗಿರುತ್ತಂತೆ, ನೋಡಬೇಕು. ಹಿಂದೆ ಬರ್ದವ್ರೆ ನೋಡೋಣ. ಚಪಾತಿ ಏನಾದ್ರು ಮಾಡಿಟ್ರೆ ನೋಡು. ಇವಾಗ ದೋಸೆ ಹಾಕ್ತೀನಿ ಅಂತ ನೋಡೋಣ. ನೋಡು. ಚೆನ್ನಾಯ್ತು ಕಣೆ, ಚೆನ್ನಾಗೈತೆ. ಚೆನ್ನಾಗಿ. ಏನ್ ತಗೊಂಡಿದ್ದಕ್ಕೆ ಏನೇನು ಫ್ರೀ ಕೊಟ್ರು ಗಿಫ್ಟ್? ಇದು ಒಂದು ನಾಳೆ ಹೇಳು. ಫ್ರಿಜ್ ತಗೊಂಡು ಲೋಟ ಯಾವ್ದಾವ್ದು ಏನು ಲೋಟ ಎಷ್ಟು ಗೊತ್ತಾ? ಒಂದೇ 100 ರೂಪಾಯಿನೋ. ಚೆನ್ನಾಗಿದೆ, ಚೆನ್ನಾಯ್ತಲ್ಲ, ಕ್ವಾಲಿಟಿ ಇದೆ. ಕೊಟ್ರು. ಇದು ಆಮೇಲೆ ಇದು ಡಿಟರ್ಜೆಂಟ್ ಲಿಕ್ವಿಡ್ ಬಾಷ್ ಅವ್ರದ್ದು. ಯಾರ್ದು? ಬಾಷ್. ಓಹೋ, ಅವ್ರದ್ದು 2 ಕೊಡಿದ್ದಾರೆ. ಚೆನ್ನಾಗಿದೆ. ಇದು ಒಂದ್ ಎಷ್ಟು ಗೊತ್ತಾ? ಒಂದೇ 300 ರೂಪೀಸ್ ಏನೋ ಇದು. 600 ಎರಡರಿಂದ. ಅದು ಅದು 1015 ಸಮಥಿಂಗ್. ಗ್ಲಾಸ್ ಆಯ್ತು, 2000 ಫ್ರೀ. ನಾಳೆ ಫ್ರಿಜ್ ಜೊತೆ ಫ್ರಿಜ್ ಸ್ಟ್ಯಾಂಡು, ಸ್ಟೆಬಿಲೈಸರು, ಆಮೇಲೆ ಅದ್ರೊಳಗಡೆ ಇರೋ ಗ್ಲಾಸಸ್, ಅವನ್ ಜೊತೆ ಬೌಲ್. ಅದೇ ಬೋರೋಸಿಲ್ ಅವ್ರದಲ್ಲ, ಮಿಲ್ಟನ್ ಅವ್ರದ್ದು, ಯಾರ್ದು ಬೌಲ್. ಎಲ್ ಜಿ ಅವ್ರದ್ದು 2 ಬೌಲು, ಮತ್ತೆ ಅದು ಒಳಗಡೆ ಗ್ರಿಲ್ ಮಾಡಕ್ಕೆ ಐಟಮ್ಸ್ ಅದು ಎಲ್ಲ ಫುಲ್ ಮಾಡೋಗಿದು ಓವನ್. ಏನು ಏನೇನ್ ಮಾಡೋದು ಅದು ಎಲ್ಲ ಮಾಡ್ಬೋದು. A to Z. A to Z. ನೀರಿಲ್ಲ ನಮ್ಮನೇಲಿ. ಅಣ್ಣ ಹೋಗೋಣ ಬೇಗ, ಬಿಸಿ ಮಾಡ್ತೀನಿ. ಅದೇ ನಾನೇ ಹೇಳಿದ್ದು ಮಿಲ್ಟನ್ದು ಅಂತ. ಪಾಪ ಒಳ್ಳೆ ಸಿಗ್ತ ನಮ್ಗೆ. ನಾನು ಅದೇ ಹೇಳ್ತಿದ್ದೆ. ನೋಡಿ ಎಷ್ಟು ರಿಚ್ ಲುಕ್ ಚೆನ್ನಾಗೈತಲ್ಲ. ಇನ್ನು ಇದು ನೆಕ್ಸ್ಟ್ ಡೇ. ಇನ್ನು ಫ್ರಿಜ್ ಕೂಡ ಡೆಲಿವರಿಗೆ ತೊಗೊಂಡು ಬಂದರು. ನೆನ್ನೆ ಹೋಗಿ ಆರ್ಡರ್ ಕೊಟ್ಟು ಬಂದಿದ್ವಲ್ಲ, ಸೊ ಅದಕ್ಕೆ ಇವಾಗ ಫ್ರಿಜ್ ಕೂಡ ಬಂತು. ಇನ್ನು ಅದ್ರ ಜೊತೆ ಸ್ಟ್ಯಾಂಡ್ ಕೂಡ ಕೊಡ್ತೀನಿ ಅಂದಿದ್ರು. ಸೊ ಇವಾಗ ಆ ಸ್ಟ್ಯಾಂಡ್ನು ಕೂಡ ಒಳಗಡೆ ತೊಗೊಂಡೋದ್ರು. ಬಂತು. ಇನ್ನು ಫ್ರಿಜ್ನೂ ಕೂಡ ಇವಾಗ ಓಪನ್ ಮಾಡೋದಿಲ್ಲ ಅಂತ ಹೇಳಿದ್ರು. ಅದನ್ನು ಓಪನ್ ಮಾಡೋಕ್ಕೆ ಕಂಪ್ನಿ ಕಡೆಯಿಂದನೇ ಬರ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ ಏನೇನು ಮಾಡಬೇಕು, ಏನೇನಿದೆ, ಏನೇನು ಫೀಚರ್ಸ್ ಇದೆ ಅಂತ. ಸೊ ಅವಾಗ ಓಪನ್ ಮಾಡಬೇಕು ಅಂದರು. ಇನ್ನು ಅದನ್ನು ಓಪನ್ ಮಾಡೋಕ್ಕೆ ಇನ್ನೂ ಒಂದಿನ ಆಯಿತು. ಅದನ್ನು ನೆಕ್ಸ್ಟ್ ಡೇ ತಂದುಕೊಟ್ರು. ಇದು ಬಂದಿದ್ದೆ ಆಫ್ಟರ್ನೂನ್ ಆಯಿತು. ಈವ್ನಿಂಗ್ ಅಷ್ಟರಲ್ಲಿ ಬರ್ತಾರೆ, ಇಲ್ಲಾಂದರೆ ನಾಳೆ ಬರ್ತಾರೆ ಅಂತ ಹೇಳಿದರು. ಹೇಳು ಹೇಳ ಹೇಳ ಏನು ಮಾಡ್ತಾ ಇದೀಯ ಅಡುಗೆ ಮನೇಲಿ? ಟೊಮಟೊ ಬಾತು ಕಲಿತಾ ಇದೀಯಾ? ಯಾಕೆ? ಬ್ಯಾಚುಲರ್ ಆಗಿರಕ್ಕ? ನೋಡ್ರಿ ನೋಡ್ರಿ, ಟೊಮಟೊ ಬಾತ್ ಕಲಿತಾ ಇದ್ದಾನಂತೆ. ಚಿಕನ್ ಕಬಾಬ್ ಮಾಡೋದು ಬರುತ್ತಾ? ಇವಾಗ ಇದನ್ನು ಕಲಿತಿದ್ಯಾ? ಇದೇನು ಕಮ್ಮಿ ಜಾಸ್ತಿ ಉರಿ ಹಿಡಿಬೇಕಾ? ಫ್ರಿಜ್ಜು ಮಾಡಬೇಕು, ನೀವೇ ಬಂದು ಮಾಡಬೇಕಂತ. ನೀವಿಡಿ ಇಲ್ಲೇ, ನಾವು ಇಟ್ಕೊಂತೀವಿ. ಎಲ್ಲ ಐತಲ್ಲ ಅದು ಹಾಕಿ ಅದ್ರ ಮೇಲೆ ಇಡ್ಬೇಕಾ? ಏನದು ಇಕ್ಕಿ ಇದ್ಮೇಲೆ ಇಕ್ಕಿ. ಓಕೆ ಓಕೆ. ಬಿಸಿ ಮಾಡ್ಬೇಕಂದ್ರೆ ಇದು ಬಟನ್ ಹಾ ಸ್ಟಾರ್ಟ್ ಆಯ್ತು. ಓಕೆ. ಸ್ಟಾಪ್ ಮಾಡ್ಬೇಕಂದ್ರೆ ಇದು. ಓಕೆ. ಇದು ಟೈಮಿಂಗ್. ಟೈಮಿಂಗಾ? ಹಾ ಅಷ್ಟೇ. ಇದೆಲ್ಲ ಆಪ್ಷನ್ಸ್ ಮೇಲೆ ಇರೋದು. ಇದು ರೆಸಿಪೀಸ್. ಇದು ನಿಮ್ಗೋಸ್ಕರ, ಇದು ರೆಸಿಪೀಸ್ಗೋಸ್ಕರ. ಓಕೆ. ಇದ್ರ ಜೊತೆ ಏನೇನೋ ಕೊಟ್ಟಿದ್ದಾರೆ ನೋಡಮ್ಮ. ಇದು ಬನ್ನಿ ತೋರಿಸ್ತೀವಿ. ಗೊತ್ತಾಗತ್ತೆ, ಆಮೇಲೆ ನೋಡ್ಕೊಳ್ಳೋರಂತೆ ಬಂದು. ಇದು ಹಾಂ ಸ್ವಿಚ್ ಬಿಟ್ಟು ಹಾಂ ಮೈನಸ್. ಓಕೆ. ಓ ಅಲ್ಲ. ಹಾಂ ರೊಟೇಟ್ ಆಗುತ್ತೆ ಅದು. ಓಕೆ.
ತೆಗಿಬೇಕಂದ್ರೆ ಹಂಗೆ ಇಟ್ಕೊಳ್ಳಿ. ಹ್ಞೂ ಓ ಇದು ತೆಗಿಯಕ್ಕ ಅಷ್ಟೇ. ಇದು ಅದ್ರ ಮೇಲೆ ಪಿಜ್ಜಾ ಗಿಜ್ಜಾ ಮಾಡಕ್ಕೆ ಇಡೋಕ್ಕಷ್ಟೇ. ಹಾಂ ತಗೊಳ್ಳಿ. ಇಲ್ಲಿ ಕಾಣಿಸ್ತಲ್ಲ ಇದು ಅದೆಲ್ಲ ಅದ್ರ ಮೇಲೆ ಏನಾದರೂ ಹಾಕಿ ಇಡೋಕ್ಕೆ. ಹಾಂ ಹಾಂ ಇಲ್ಲ ಇಲ್ಲ ನೀವು ಅಲ್ಲೇ ಇಡಿ. ಹಾಂ ಅದನ್ನೇನು ಅಮ್ಮ ಇವಾಗ ಅದನ್ನೆಲ್ಲ ತೆಗ್ದು ಮಾಡೋಕ್ಕಾಗಲ್ಲ, ನಾವು ನೈಟ್ ಮಾಡ್ಕೊತೀವಿ ಅಷ್ಟೇ. ನೀವು ಚೆಕ್ ಮಾಡಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಇದು ಮಾಡಿದ್ರೆ ಸಾಕು. ಹೇಳ್ಕೊ. ವೀಲ್ಸ್ ಎಲ್ಲ ಇರುತ್ತಾ ಕೆಳಗಡೆ? ಹಾಂ ಓ ಇದು ಶೋರೂಮಿಂದನಾ? ಒನ್ ಇಯರ್ ಏನು ಮಾಡಿಲ್ಲ. ಇಲ್ಲ. ಬಿಲ್ ಕೊಡ ಒಳಗಡೆ ಇರಬೇಕು. ಕೆಲಸ ಮಾಡಿಲ್ಲ ಅದಕ್ಕೆ ಅದಕ್ಕೆ ಇದಕ್ಕೆ ಅದಕ್ಕೆ ಟೋಟಲ್ ಇವಾಗ 2 ಇಯರ್ಸು. ಅದಕ್ಕೆ ಅದಕ್ಕೆ ಹಾಂ ಅದಕ್ಕೆ 2 years, ಇದಕ್ಕೆ ಇದಕ್ಕೆ 2 years. 2 years. ಇಲ್ಲ ಇಲ್ಲ ಅದಕ್ಕೆ ಇದಕ್ಕೆ 2 ಇದಕ್ಕೆ 1. ಒನ್ ಫ್ರಿಡ್ಜಿಗೆ ಒಂದಾ? ಹಾಂ ಅವರೇ ಮಾಡಿಕೊಟ್ಟಿರೋದೆಲ್ಲ. ಅಷ್ಟೊಂದು ಐಟಮ್ ತಗೊಂಡು ಮಾಡಿಕೊಡ್ತಾರೆ. ಹೌದಾ? ಇನ್ನು ನಾವು ತೊಗೊಂಡಿದ್ದು ಫ್ರಿಜ್ ಬಂದು LG ಕಂಪ್ನಿಯವ್ರದ್ದು. ಸೊ ಚೆನ್ನಾಗಿರುತ್ತೆ ಇವ್ರದ್ದು ಅಂತ ಇದನ್ನು ತೊಗೊಂಡು ಸೊ ಇದನ್ನು ಕನ್ವರ್ಟ್ ಕೂಡ ಮಾಡ್ಕೊಳ್ಬೋದು. ಫ್ರೀಝರ್ ಬೇಕಂದರೆ ಫ್ರೀಝರು, ಫ್ರಿಜ್ ಬೇಕಂದರೆ ಫ್ರಿಜ್ಜು. ನಮಗೇನಾದರೂ ಫ್ರಿಜ್ ಆಗಿರಬೇಕು ಅಂದರೆ ಅದನ್ನು ಕನ್ವರ್ಟ್ ಮಾಡ್ಕೊಳ್ಬೋದು. ಅದು ಫ್ರಿಜ್ ಥರನೇ ವರ್ಕ್ ಮಾಡುತ್ತೆ. ಇಲ್ಲ ಫ್ರೀಝರ್ ಬೇಕು ಅಂದರೆ ಫ್ರೀಝರಾಗಿ ಕನ್ವರ್ಟ್ ಮಾಡ್ಬೋದು. ಸೊ ಆಪ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಫ್ರಿಜ್ ಕೂಡ ತುಂಬ ಚೆನ್ನಾಗಿದೆ. ಹಾಂ ಹಾಲುಗಳಿರೋದು, ಹ್ಞೂ ಮೊಸರು ಹಾಲು. ಅಷ್ಟೇ. ಏನು ಬೇಕಂಗೆ ಪ್ಯಾಕೆಟ್ಸ್ ಅಷ್ಟೇ. ಅದರಲ್ಲೇನೋ ಕನ್ವರ್ಟೇಬಲ್ ಆಪ್ಷನ್ ಇದೆ ಅಂತ. ಏನದು? ನಾರ್ಮಲ್ ಅಂದರೆ ಇದು ಇದು ಇವಾಗ ನಮ್ಮ ಹಳೆ ಫ್ರಿಜ್ಜಲ್ಲಿ ಇಲ್ಲೆಲ್ಲ ಐಸ್ ಕಟ್ಕೊಳೋದು ಇದಾಗಲ್ವಾ? ಆಗಲ್ವಂತೆ, ಇವೆಲ್ಲ ಆಗಲ್ವಂತೆ. ಮುಂಚೆ ಥರ ಇಲ್ಲ ಇವಾಗ. ಇನ್ನು ಎಲ್ಲ ನಮ್ಮ ಮನೆಗೆ ಹೊಸ ಐಟಮ್ಸ್ ಎಲ್ಲ ಬಂದಾಯಿತು. ಇನ್ನು ಸೋಫಾ ಬಂತು, ಫ್ರಿಜ್ ಬಂತು, ಇನ್ನು ಒಂದು ದಿವಾನ್ ಕಟ್ ಬರೋದು ಬಾಕಿ ಇದೆ ಅಷ್ಟೇ, ಇನ್ನೇನೂ ಇಲ್ಲ. ಇನ್ನು ಬೆಳಿಗ್ಗೆ ನಮ್ಮ ಮೈದ್ನ ನನ್ನ ಅದನ್ನೆಲ್ಲ ರೆಡಿಯಾಗಿದ್ರಲ್ಲ, ಸೊ ಅದನ್ನು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ನಾನು ಹೋದ್ಮೇಲೆ ಇವ್ರುಗಳ್ದು ಸ್ಟಾರ್ಟ್ ಆಗುತ್ತೆ ಕೆಲ್ಸಕ್ಕೆ ಹೋಗೋದು, ಜಿಮ್ಗೆ ಹೋಗೋದು. ಸೊ ನಾನು ನಮ್ಮ ಯಜಮಾನ್ರು ಬೆಳಿಗ್ಗೆ ಹೋಗ್ಬಿಡ್ತೀವಿ. ನೆಕ್ಸ್ಟು ಇವರಿಬ್ಬರು. ಇನ್ನು ಮನೆಗೆ ಸ್ವಲ್ಪ ವಾಷಿಂಗ್ ಮಿಷಿನ್ ಕೂಡ ರಿಪೇರಿ ಬಂದುಬಿಟ್ಟಿತ್ತು ಆ ಟೈಮಲ್ಲೇ. ಅದಕ್ಕೆ ಅವ್ರನ್ನೂ ಕೂಡ ಕರೆಸಿದ್ದು. ಆನ್ಲೈನಲ್ಲಿ ಬುಕ್ ಮಾಡಿಬಿಟ್ಟು ಅವ್ರನ್ನೂ ಕೂಡ ಕರೆಸಿದ್ದು ಮನೆಗೆ. ಅವರು ಬಂದು ನೋಡಿ ವಾಷಿಂಗ್ ಮಿಷಿನ್ನ ರೆಡಿ ಮಾಡಿಕೊಟ್ಟು ಹೋದರು. ಅದೇನಿಲ್ಲ, ಒಂದು ಕಾಯಿನ್ ಸಿಗಾಕೊಂಡ್ಬಿಟ್ಟಿತ್ತು, ಅದಕ್ಕೆ ಓಡ್ತಾ ಇರಲಿಲ್ಲ ಅಂತ ಹೇಳಿದ್ರು. ಇನ್ನು ಅದು ಕೂಡ ರೆಡಿ ಆಯಿತು. ಇನ್ನು ಇವಾಗ ಫೈನಲಿ ದಿವಾನ್ ಕಾಟ್ ಕೂಡ ಬರ್ತಾಯಿದೆ. ಇನ್ನು ಅದನ್ನು ಕೂಡ ಆರ್ಡರ್ ಕೊಟ್ಟೇ ಬಂದಿದ್ದರು. ಯಾಕಂದರೆ ದಿವಾನ್ ಕಾಟ್ ನಾರ್ಮಲ್ ಸೈಜು ಚಿಕ್ಕದಾಗಿರುತ್ತೆ. ಇದು ಇವ್ರು ಬೆಡ್ ತಂದಿದ್ದು ಸ್ವಲ್ಪ ಉದ್ದ ಇತ್ತು, ಆ ಸೈಜ್ಗೆ ದಿವಾನ್ ಕಾಟ್ ಸಿಕ್ಕಿರಲಿಲ್ಲ. ಸೊ ಅದಕ್ಕೆ ಆರ್ಡರ್ ಕೊಟ್ಟೇ ಹೋಗಬೇಕು ನೀವು, ಈ ಸೈಜ್ಗೆಲ್ಲ ಸಿಗಲ್ಲ, ಬೇಕಂದರೆ ಚಿಕ್ಕದಿದೆ ಅದನ್ನು ತೊಗೊಂಡೋಗಿ ಅಂತ ಹೇಳಿದರು. ಚಿಕ್ಕದಂದರೆ ಏನು ಪ್ರಯೋಜನ ಅಲ್ವಾ? ಆಮೇಲೆ ಬೆಡ್ಡು ಆಚೆ ಬಂದುಬಿಡುತ್ತೆ, ಅದು ನೋಡೋಕ್ಕೆ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ. ಅದಕ್ಕೆ ಅದನ್ನು ಕೂಡ ಆರ್ಡರ್ ಕೊಟ್ಟು ಬಂದಿದ್ದರು. ಅದು ಕೂಡ 2 days ಆಗುತ್ತೆ ಅಂತ ಹೇಳಿದರು. ಇವಾಗ 2 days ಆಗಿತ್ತು. ಇವಾಗ ಅದನ್ನು ಕೂಡ ತಂದು ಕೊಡ್ತಾ ಇದ್ದಾರೆ. ಯಾವ ಅಂಗಡಿಗೆ ಹೋಗಿದ್ರೂ ಈ ಸೈಜ್ ಸಿಗ್ತಾನೆ ಇರಲಿಲ್ಲ. ನಾವು ಫಸ್ಟು ಬೆಡ್ ತಂದುಬಿಟ್ಟಿದ್ವಲ್ಲ, ಅದಕ್ಕೆ ನಮಗೆ ಸೈಜು ಸೂಟ್ ಆಗ್ತಾ ಇರಲಿಲ್ಲ. ನಾವೇನಾದರೂ ಫಸ್ಟು ದಿವಾನ್ ಕಾಟ್ ತಂದಿದ್ದರೆ ಆ ಸೈಜ್ಗೆ ಸೋಫಾ ತರ್ಬೋದಿತ್ತು. ಸೊ ಇವಾಗ ಅದನ್ನ ಮೇಲೆ ತರೋಕ್ಕೂ ಕಷ್ಟ ಆಗ್ತಾಯಿತ್ತು. ಏನು ಮಾಡೋದು, ಫಸ್ಟ್ ಫ್ಲೋರಲ್ಲಿದ್ದರೆ ಇದೇ ತಲೆನೋವು, ಮೇಲೆಲ್ಲ ತೊಗೊಂಡು ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗೋ ಹೀಗೋ ಮಾಡಿ ಮನೆ ಒಳಗಡೆ ತೊಗೊಂಡು ಬಂದರು.
ಇಲ್ಲ ಕೆಳಗಡೆ ತಗೊಳ್ಳಿ. ಸ್ವಲ್ಪ ದೊಡ್ಡದಾಯ್ತು, ನಮ್ದು ಇನ್ನೂ ಚಿಕ್ಕದಿತ್ತು, ಆರಾಮಾಗಿ ಹೊಟ್ಟೋಯ್ತು. ಇದಾಯ್ತು ಅಲ್ಲ ಇದು ದಿವಾನ್ ಕಾಟ್ ಎಲ್ಲ ಬಂದಾಯ್ತಲ್ವ. ಇವಾಗ ನನ್ನ ಮೈದನ ಎಲ್ಲದಕ್ಕೂ ಪೂಜೆ ಮಾಡ್ತಾ ಇದ್ದಾರೆ. ಫ್ರಿಜ್ಗೆ ಮತ್ತು ಅವನ್ಗೆ ಎಲ್ಲ ಪೂಜೆ ಮಾಡಿರಲಿಲ್ಲ. ನಾವೆಲ್ಲ ಇಂಡಿಯನ್ಸ್ ಆಗಿ ಅಲ್ವಾ, ಏನು ತಂದರೂ ಪೂಜೆ ಮಾಡ್ತೀವಿ. ಅದಕ್ಕೋಸ್ಕರ ಇವಾಗ ನನ್ನ ಮೈದನ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಮಾಡೇ ಅಲ್ವಾ ಏನಾದರೂ ಸ್ಟಾರ್ಟ್ ಮಾಡೋದು, ಆನ್ ಮಾಡೋದು. ಸೊ ಅದಕ್ಕೆ ಇವಾಗ ಪೂಜೆ ಮಾಡಿಬಿಟ್ಟು ಆನ್ ಮಾಡ್ತಾರೆ ಫ್ರಿಜ್ ಮತ್ತು ಅವನ್ನು. ಇಷ್ಟು ದಿನ ಆನೇ ಮಾಡಿರಲಿಲ್ಲ, ಆಗಲೇ 1 ಡೇ ಆಗಿತ್ತು ತಂದು, ಇನ್ನೂ ಆನ್ ಮಾಡಿರಲಿಲ್ಲ. ಅದಕ್ಕೆ ಇವಾಗ ಪೂಜೆ ಮಾಡಿ ಆನ್ ಮಾಡ್ತಾರೆ. ಇಲ್ಲಿ ಮುಕ್ಕ ಇಷ್ಟು ಬರ್ತೈತೆ. ಮೊದಲು ಇದಕ್ಕಿಂತ ದೊಡ್ಡದು ಬರೋದು ಇದು. ಇದು ಇವಾಗ ಇಷ್ಟು ಚಿಕ್ಕದು ಬರ್ತೈತೆ ಮೇಲ್ಗಡೆ ಪಟ್ಟಿ. ಮೊದಲು ದೊಡ್ಡದು ಬರೋದು, ನಮ್ಮ ದೊಡ್ಡದಿತ್ತು. ಕೆಳಗಡೆದು ಅಷ್ಟೇ, ಇದು ಪಟ್ಟಿನೂ ಅಷ್ಟೇ. ಹೆಂಗಿಡ್ತೀಯ ಈಗ ಒಬ್ಬನೇ? ಹೆಂಗೆತ್ತಾನ ನಾವು? ನಾನು ಕೆಳಗಡೆ ಇಡ್ತೀನಿ, ನೀವು ಇಬ್ರು ಎತ್ತುತ್ತೀರಾ? ಇಲ್ಲೇ ಇಟ್ಕೋ ನೋಡ ನಡಿ. ಏದು ಇನ್ನು ಇವಾಗ ನಾನು ನನ್ನ ಮೈದನ ಇಬ್ಬರು ಸೇರಿಕೊಂಡು ಫ್ರಿಜ್ ಸ್ಟ್ಯಾಂಡ್ಗೆ ಹಾಕಿಟ್ಟು, ಸೊ ಆ ಸ್ಟ್ಯಾಂಡ್ ಇದ್ದರೆ ಕೆಳಗಡೆ ಎಲ್ಲ ಗುಡಿಸ್ಕೊಳ್ಬೋದು ಆರಾಮಾಗಿ. ಅದಕ್ಕೋಸ್ಕರ ಇನ್ನು ಸ್ಟೆಪ್ಲೈಸರ್ ಕೂಡ ಅದ್ರ ಜೊತೆಗೇ ಕೊಟ್ಟಿದ್ರು, ಫ್ರಿಜ್ ಜೊತೆಗೆ. ಇಲ್ಲಿ ನೋಡಪ್ಪ, ಒಂದೇ ಒಂದು ನಿಮಿಷ, 1-2 ಚಪಾತಿ ಮಾಡು ಅಂತ ಈ ವಸ್ತು ತೆಗ್ದು ಇಲ್ಲಿ ಇಟ್ಟುಬಿಟ್ಟು ಮಾಡೋಕ್ಕಾಗ್ತಾ ಇರಲಿಲ್ಲ. ನೋಡಪ್ಪ, ನೋಡ್ರಿ 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 ನೋಡು, ನನ್ ಕೋಪನೆ ಅದು ಮುಚ್ಚಳ ಇಲ್ಲ ಅಂತ ಗೊತ್ತಿತ್ತು ತಾನೆ, ಗೊತ್ತಿತ್ತು ತಾನೆ. ಆಗಿಲ್ಲ ಅಂದ್ರೆ ಇಟ್ಬಿಟ್ಟು ಬಾ ಚಿಕ್ಕ ಬಾ, ಮಾಡಬೇಡ, ನಾ ಮಾಡ್ತೀನಿ. ಬಾ ಬಾ ಬಾ, ನಡಿ 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 ನೋಡಿ ನೋಡಿ. ಅಲ್ಲ, 2 ಚಪಾತಿಗೆ 2 ಚಪಾತಿ ಮಾಡು ಅಂದಿದ್ದಕ್ಕೆ ಈ ವ್ಯವಸ್ಥೆನಾ? ನಾನು ವಯಸ್ಸಾದವಳೆ, ಆ ಕಡೆ ಈ ಕಡೆ ತೆಗ್ದು ಜಾಗ ಇಲ್ದಂಗೆ ಮಾಡ್ಕೊಂಡು ಇದಕ್ಕೆ ಮುಚ್ಚಳ ಇಲ್ಲ, ಮುಚ್ಚುಳ ಇಲ್ಲ. ನೋಡ್ ಬರುತ್ತೆ, ಇದಕ್ಕೆ ಮುಚ್ಚಳ ಇಲ್ಲ, ಎಷ್ಟು ಲೂಸ್ ಐತೆ. ಸಾಂಬಾರ್ ಅಲ್ಲಿ ಪಕ್ಕ ಇಲ್ಲಿತ್ತು, ಅದಕ್ಕೆ ಚೆಲ್ಲೋಯ್ತು. ಯಾಕೆ ಮುಚ್ಚಳ ಐತಲ್ಲ ಅಲ್ಲಿ? ಮುಚ್ಚಳ ಐತೆ, ಅದು ಲೂಸ್ ಇದೆ. ಒಳ್ಳೆ ಬರ್ತಾ ಇದೆ ನೋಡಿ, ನಾವು ನೆನ್ಕೊಂಡು ಹೋಗ್ತಾ ಇದ್ದೀವಿ, ಖುಷಿ ಆಗ್ತಾ ಇದೆ ನೋಡಿ ನೋಡಿ. ವರ್ಷದ ಮೇಲೆ ನೆನ್ಕೊಂಡು ಹೋಗ್ತಾ ಇದ್ದೀವಿ.
ಮನೇಲಿ ಸ್ವಲ್ಪ ಎಲೆಕ್ಟ್ರಿಕ್ ಕೆಲಸ ಸ್ವಲ್ಪ ಇತ್ತು. ಫ್ಯಾನು ತುಂಬ ಜೋರಾಗಿ ಓಡ್ತಾ ಇತ್ತು. ಅದಕ್ಕೋಸ್ಕರ ಇವಾಗ ಅವ್ರನ್ನ ಕರೆಸಿದ್ದು. ಇನ್ನು ಕಿಚನಲ್ಲೂ ಕೂಡ ಸ್ವಲ್ಪ ಕೆಲಸ ಇತ್ತು. ಅವನ್ನು ಆ ಸ್ವಿಚ್ ಬೋರ್ಡ್ಗೆ ಕನೆಕ್ಟ್ ಆಗ್ತಾ ಇರಲಿಲ್ಲ. ಅದಕ್ಕೆ ಇನ್ನೊಂದು ಹಾಕಬೇಕಾಗಿತ್ತು. ಅದಕ್ಕೆ ಅವರು ಅದನ್ನು ಹಾಕ್ಬಾರ್ದು, ಅದು ಡೈರೆಕ್ಟಾಗಿ ಸ್ವಿಚ್ ಬೋರ್ಡ್ಗೆ ಹಾಕಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ಅದನ್ನು ತೆಗೆಸಿ ಬೇರೆದನ್ನು ಹಾಕ್ಸ್ದು. ಇನ್ನು ಫ್ಯಾನ್ ಕೂಡ ಜೋರಾಗಿ ಓಡ್ತಾ ಇತ್ತಲ್ವ, ಇವಾಗ ಅದನ್ನು ಕೂಡ ಸ್ವಲ್ಪ ರೆಡಿ ಮಾಡ್ತಾ ಇದ್ದಾರೆ. ಒಳಗಡೆ ಅದೇನೋ ಹೋಗಿದೆ ಅಂತ ಹೇಳಿ ಅದನ್ನು ಕೂಡ ತೊಗೊಂಡು ಬಂದರು. ಇದು ಒಂದು 5 ಲೀಟ್ರ್ ಫುಲ್ಲು ಜೋರಾಗಿ ಓಡುತ್ತೆ. 1 ಲೀಟ್ರ್ ಓಡ್ತಾನೆ ಇರಲಿಲ್ಲ. ಇನ್ನು ಅದನ್ನು ಕೂಡ ರಿಪೇರಿ ಮಾಡಿದ್ರು. ಇನ್ನು ಹಾಲಲ್ಲಿ ಲೈಟು ಸ್ವಲ್ಪ ಡಿಮ್ ಆಗಿಬಿಟ್ಟಿತ್ತು. ಟ್ಯೂಬ್ ಲೈಟ್ಸ್ ಎಲ್ಲ ತುಂಬ ಹಳೇದಾಗಿತ್ತಲ್ವ, ಡಿಮ್ ಆಗಿತ್ತು ಅಂತ ಇವಾಗ ಅದನ್ನು ಕೂಡ ತೊಗೊಂಡು ಬಂದರು, ಹೊಸದನ್ನು ಹಾಕ್ಸ್ದು. ಇದು 1 ಟ್ಯೂಬ್ ಲೈಟೇ ಬಂದುಬಿಟ್ಟು 550 ಅಂತ ಹೇಳಿದ್ರು. ಇನ್ನು ಅದನ್ನು ಕೂಡ ಹಾಕ್ಸ್ಕೊಂಡು, ಇನ್ನು ನಮ್ಮ ನಾದಿನಿ ರೂಮ್ಗೂ ಕೂಡ ಬೆಳಕು ಅಷ್ಟೊಂದು ಇರಲಿಲ್ಲ ಅಂತ ಅವಳು ಕೂಡ ಒಂದು ಹಾಕ್ಸ್ಕೊಂಡ್ಳು. ಪಫು ಪಫ್ ಇವಾಗೆ ತಿನ್ರಪ್ಪ ಪಫು. ಬಿಸ್ಕೆಟ್ಸ್, ತಿನ್ನಕ್ಕ ಮನುಷ್ಯ ಘೀ ಬಿಸ್ಕೆಟ್ಸ್, ಸ್ನಾನಕ್ಕೆ ಹೋಗೋನೆ. ಮಿಕ್ಸರ್. ಎಲ್ಲ ಬಿಲ್ ಎಷ್ಟಾಯ್ತು? ಇದು ಏನೋ ಬನ್ನು, ಏನ್ ಬಟರ್ ಬನ್ನು. ಓ, ಬಟರ್ ವಿತ್ ಇದು ಶುಗರ್ ಅನ್ಸುತ್ತೆ, ಬಟರ್ ಬನ್. ಇದು ರಸ್ಕು. ಅಲ್ಲಿ ಇದು, ಓ ಇದು ಏನದು? ಇದು ಓ ಇದು ಮಡ್ಚಿಟ್ಬಿಟ್ಟನೆಲ್ಲ ಮಡ್ಚೋಗ್ಬಿಟ್ಟೈತಿ. ಮಡ್ಚಿಟ್ಬಿಟ್ಟವ್ರೆ. ಇದು ಆಪಲ್ ಕೇಕ್. ಆಪಲ್ ಕೇಕ್. ಇದೇನು? ಅಜಯ ಅಲ್ಲ ಅಲ್ಲ, ಏನು ಬಂದಿದ್ದು? ಇದೇನೋ ಬನ್ನಿ ಎಲ್ಲ ಮೇಲಿಟ್ಬಿಟ್ಟವನೆ, ಪಚ್ಚಡಿ ಆಗೋಗ್ಬಿಟ್ಟೈತೆ. ಏನ್ ಶ್ರೀ ಜಯಲಕ್ಷ್ಮಿ ಬೇಕ್ರಿ ಅಂತೆ. ನೋಡಿ, ಶ್ರೀ ಜಯಲಕ್ಷ್ಮಿ ಬೇಕ್ರಿ. ಹಾಕೊಂಬಂಡ್ರಪ್ಪ ತಿನ್ನೋಣ. ಇನ್ನು ಮನೆಗೆ ಸ್ನ್ಯಾಕ್ಸ್ ಕೂಡ ತಂದಿದ್ರು. ಎಲ್ಲ ತುಂಬ ಚೆನ್ನಾಗಿತ್ತು. ಇವಾಗ ನನ್ನ ಮೈದನ್ನ ನಾನು ಹೇಗೆ ನಡ್ಕೊಂಡು ಬರ್ತೀನಿ ಅಂತ ತೋರಿಸ್ತಾರೆ ನೋಡಿ. ಇರ್ತಾ ಇದ್ರಿ. ಅದಕ್ಕೇನಂತು ಶಾಲಿನಿ ರಬಾರಪ್ಪ ಅಂತ ಓಡಾಡ್ತಾರೆ ಕಣ ಅವರು ಅಂತ ಹೇಳ್ತು. ನಾನು ಅದಕ್ಕೆ ಮುಂದೆ ಹೇಳ್ತಾ ಇದ್ದೀನಿ, ನಾವು ಬಂದು ಹಿಂಗೆ ತಾನೇ ಬರ್ತೀವಿ. ಅದಕ್ಕೆ ನಾನೇನು ಶಾಲಿನಿ ಹಿಂಗೆ ಹೋಗಿ ಹಿಂಗೆ ಬರ್ತಾಳೆ ಬರ್ತಾಳ ಬರೀ ಚಾನ್ಸ್ ಇರ್ಬೋದು. ಶೈನು ಗ್ಯಾಪಲ್ಲಿ ಕೈ ಹಾಕ್ಬಿಟ್ಟು ಹಿಂಗೆ ಬೀಳ್ಸ್ಬೋದು, ಅದು ಚಾನ್ಸ್. ಬಂದ್ರು. ಚಿತ್ರ ಇಲ್ಲದೆ ಏನು ಅದನ್ನು ನೋಡಿ ಈ ಕ್ವಾಲಿಟಿ ಹೆಂಗೈತಿ. ಈಗ ತಿಂದಿದ್ದಾಯ್ತು, ಟೀ ಕುಡಿಬೇಕು. ನೋಡಿ ಇಲ್ಲಿ ತೋರಿಸ್ತೀನಿ, ನೋಡಪ್ಪ ಅಲ್ಲಿ ನೋಡಿ, ಇಲ್ಲಿ ನೋಡಿ. ನೋಡಿ ಇವಾಗ ಇದು ಮಾರ್ನಿಂಗ್ ಇದು ರೋಟಿ, ಬೆಳಗ್ಗೆ ಇದು ಆಯಿತಾ. ನಮ್ಮ ಮಗಳು ಏನೇನು ನೋಡಿ. ಆಯಿತಾ. ಇಲ್ಲಿ ನಮ್ಮ ಮನೆ ಬೆಳಗ್ಗೆ ಟೈಮ್ ಯಾವ ಥರ ಇರುತ್ತೆ ತೋರಿಸ್ತೀವಿ ನೋಡಿ. ಇದು ನಮ್ಮನೆ ಸೋಫಾ ಸೆಟ್ ಇಲ್ಲ, ದಿವಾನ್ ಕಾಟು ಹೋಗಿಬಿಟ್ಟಿದೆ. ಎಲ್ಲ ಹಳೆವೆಲ್ಲ ಕೊಟ್ಬಿಟ್ಟು ಮ್ಯಾಟ್ರೆಸ್ ಎಲ್ಲ ತರಿಸಿ ನಮ್ಮ ಹುಡುಗ ಕೆಳಗಡೆ ಹಾಕ್ಕೊಂಡು ಮಲ್ಕೊತಾನೆ ನೋಡಿ. ಹಿಂಗಿದೆಯಾ ಹಾಲು, ಈ ಥರ ಇದೆಯಾ ನೋಡಿ, ಎಲ್ಲ ಈ ಥರ ಇದೆ ನಮ್ಮನೆ ನೋಡಿ. ಪಾರ್ಸಲ್ ಬಂದಿರೋದೆಲ್ಲ ಆಯಿತಾ. ಯಾಕೋ ಹಿಂಗಿದೆ ನೋಡಿ. ವಾಷಿಂಗ್ ಮಿಷಿನ್ ರೂಮ್ ನೋಡಿ. ಹಿಂಗಿದೆಯಾ. ಅಲ್ಲಿಂದ ಬನ್ನಿ ಕಿಚನ್ಗೆ. ಇಲ್ಲಿ ನೋಡಿ ಕಿಚನ್ ನೋಡಿ.
ಇಷ್ಟು ಈ ಥರ ಇದೆ ನಮ್ಮನೆ ಕಿಚನು. ನೋಡಿ, ಇದು ಮಾರ್ನಿಂಗ್ ನೋಡಿ ನೋಡಿ ಆಯಿತಾ. ನೋಡಿ ಇಷ್ಟು ನಮ್ಮನೆ ಬೆಳಗ್ಗೆ ಎದ್ದು ಎಲ್ಲರೂ ನೋಡಿ, ಬೆಳಗ್ಗೆ ಎದ್ದು ಟಿಫನ್ ಮಾಡಿ, ನಮ್ಮ ಸೊಸೆ ಟಿಫನ್ ಮಾಡಿ, ಅಡುಗೆ ಮಾಡಿ, ಸಾಂಬಾರು ಮಾಡಿ, ಪಲ್ಯ ಮಾಡಿ, ಚಪಾತಿಗೆ ಪಲ್ಯ ಮಾಡಿ, ಊಟ ಕಟ್ಕೊಂಡು ಹೋಗೋಕ್ಕೆ ಸಾಂಬಾರು ಮಾಡಿ, ಅನ್ನ ಒಂದು ಚಪಾತಿ ಒಂದು ಎಲ್ಲ ಟಿಫನ್ ಕಟ್ಟೋಕ್ಕೆ ನಮ್ಮ ಮಗಳಿಗೆ ನಾನು ಮಾಡ್ತೀನಿ. ಮಿಕ್ಕಿದ್ದೆಲ್ಲ ನಾಷ್ಟ ಏನಿದೆ ನಾನು ಮಾಡಿ ಕೊಡ್ತೀನಿ. ಚಪಾತಿ ಒತ್ತಿ ಟಿಫನ್ ಕಟ್ಟೋದು ಮಾಡೋದು ಎಲ್ಲ. ಇಷ್ಟು ಕೆಲಸ ನೋಡಿ. ಬೆಡ್ಡೆಲ್ಲ ಹೋಗ್ಬಿಟ್ಟಿದೆ, ಹಳೆವೆಲ್ಲ ಒಂದು ಕಳಿಸ್ಬಿಟ್ವಿ. ಬೆಡ್ಡು ಗಿಡ್ಡು ಎಲ್ಲ ದಿವಾನ್ ಕಾಟ್ ಎಲ್ಲ, ಇಲ್ಲಿ ದಿವಾನ್ ಕಾಟ್ ಇತ್ತು ಈ ಜಾಗದಲ್ಲಿ, ಇನ್ನು ದಿವಾನ್ ಕಾಟ್ ತರಬೇಕು. ಈಗ ಮ್ಯಾಟ್ರಸ್ ಬಂತು, ಸಿಂಗಲ್ ಮ್ಯಾಟ್ರಸ್ ಒಂದು, ಡಬಲ್ ಮ್ಯಾಟ್ರಸ್ ಒಂದು, ಸಿಂಗಲ್ ಮ್ಯಾಟ್ರಸ್ ಒಂದು ಬಂದಿದೆ. ಈಗಿದೆ ನೋಡ್ರಿ ನಮ್ಮನೆ ಕಿಚನ್ ಎಲ್ಲ ಆಯಿತಾ. ಈಗ ಕ್ಲೀನ್ ಮಾಡ್ತೀನಿ. ಹೆಂಗೆ ಕ್ಲೀನ್ ಮಾಡ್ತೀವಿ ಏನು ಆಮೇಲೆ ನಿಮಗೆ ಇನ್ನೊಂದು ವೀಡಿಯೋ ಮಾಡ್ತೀನಿ. ಡೈಲಿ ಇದೇ ಪೊಸಿಷನ್. ಯಾಕಂದ್ರೆ ನಮ್ಮ ಸೊಸೆ ಇದ್ದಿದ್ರೆ ಮಾಡ್ಕೊಳ್ಳೋಳು. ಈಗ ಅವಳು ಬಂದು ನಾವು ಮಾಡಿಲ್ಲ ಅಂದರೆ ನನ್ನ ಕೈಲಿ ಎಷ್ಟಾಗತ್ತೆ ಅಷ್ಟು ಮಾಡ್ತೀನಿ, ಮಿಕ್ಕಿದ್ದು ಬಂದು ಅವಳು ಮಾಡ್ಕೊತಾಳೆ. ಅದಕ್ಕೆ ಇವಾಗ ಕ್ಲೀನ್ ಮಾಡಿದ್ಮೇಲೆ ನೋಡಿ, ಇವಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನನ್ನ ಕೈಲಿ ಏನಾಗುತ್ತೋ ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಮತ್ತು ಮಿಕ್ಕಿದ್ದು ಬಂದು ಮಾಡ್ಕೊತಾಳೆ. ನಾವು ಆದಷ್ಟು ಮಕ್ಕಳಿಗೆ ಹೆಲ್ಪ್ ಮಾಡಬೇಕಲ್ಲ. ನೋಡಿ, ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ಎಲ್ಲ ಎದ್ದು ಮಾಡ್ಕೊಂಡು ಪಾಪ ಬೆಳಗ್ಗೆ ನಾಷ್ಟ ನೋಡಿ. ಇವಾಗ ಹಿಂಗೆ ಮಾಡ್ತಾ ಇದ್ದೀನಿ, ಎಲ್ಲ ರೂಮನ್ನು ಕ್ಲೀನ್ ಮಾಡ್ಕೊಂಡು ಹೊಡ್ತಾ ಇದ್ದೀನಿ. ನೀವೇ ನೋಡೋಣ. ಇನ್ನು ಬೆಳಿಗ್ಗೆ ಬರೀ ನಾನು ತಿಂಡಿ ಮಾಡಿ ಹೋಗಿರ್ತೀನಿ. ನಮ್ಮ ಅತ್ತೆ ಅಷ್ಟರಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮಾಡಿರ್ತಾರೆ. ಇನ್ನು ಮಿಕ್ಕಿದ ಕೆಲಸ ಮಾತ್ರ ಬಂದು ಮಾಡ್ಕೋತೀನಿ. ನೋಡಿ, ಇವಾಗ ಫುಲ್ಲು ಕ್ಲೀನ್ ಆಗಿದೆ, ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ಶುಕ್ರವಾರ ಆಗಿರೋದ್ರಿಂದ ದೇವ್ರ ಪೂಜೆ ಕೂಡ ಮಾಡಿದ್ದೆ. ಬಂದು ಫ್ರೆಶ್ ಅಪ್ ಆಗಿ ಮನೆ ಗುಡಿಸಿ ಒರೆಸಿ ಇವಾಗ ದೇವ್ರ ಪೂಜೆ ಕೂಡ ಮುಗೀತು. ದೇವ್ರ ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ 8 o'clock ಆಗಿತ್ತು. ಸೊ ನೋಡಿ, ಬೆಳಗ್ಗೆ ಎಷ್ಟು ಗಲೀಜಾಗಿರುತ್ತೆ ಅಂದರೆ ಫುಲ್ಲು ಎಲ್ಲ ಹಾಗಾಗೆ ಬಿಟ್ಬಿಟ್ಟಿರ್ತೀವಲ್ವ, ಅರ್ಜೆಂಟಲ್ಲಿ ಇರ್ತೀವಿ ಎಲ್ಲರೂ ಕೆಲ್ಸಕ್ಕೆ ಹೋಗಬೇಕು ಅಂತ. ಸೊ ಎಷ್ಟಾಗುತ್ತೋ ಅಷ್ಟೇ ಮಾಡೋಗೋಕ್ಕಾಗೋದು. ಆಮೇಲೆ ನಮ್ಮ ಅತ್ತೆ ಕ್ಲೀನ್ ಮಾಡ್ಕೊತಾರೆ. ಸೊ ಇನ್ನು ನಾನು ಬಂದು ಏನಿದ್ರು ಕಸ ಗುಡಿಸಿ ಮನೆ ಒರೆಸೋದು, ಇನ್ನು ಕಿಚನಲ್ಲಿ ಪಾತ್ರೆ ತೊಳ್ಕೊಳೋದು, ಇಷ್ಟು ಕೆಲಸ ಇರುತ್ತೆ. ನೋಡಿ, ಇವಾಗೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಈ ವಿಡಿಯೋ ಬಂದುಬಿಟ್ಟು ಸೋಫಾ ಎಲ್ಲ ತರೋದಕ್ಕಿಂತ ಮುಂಚೆ ಮಾಡಿರೋ ವಿಡಿಯೋ. ಸೊ ಫಸ್ಟು ಸೋಫಾ ತಂದಿರೋದನ್ನ ಹಾಕೋಣ ಅಂತ ಮೊದಲು ಆ ವಿಡಿಯೋ ಹಾಕಿದ್ದೀನಿ. ಆಮೇಲೆ ಇದನ್ನು ಕಂಟಿನ್ಯೂ ಮಾಡಿದ್ದೀನಿ. ಅದೆಲ್ಲ ತರೋದಕ್ಕಿಂತ ಮುಂಚೆ ಮನೆ ಹೀಗೆ ಇತ್ತು. ಇನ್ನು ಅದೆಲ್ಲ ತಂದಾಗಿದೆ ಅಲ್ವಾ, ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಮುಂಚೆನೇ. ಅಂದರೆ ಇದೇ ವಿಡಿಯೋದಲ್ಲಿ ಫಸ್ಟ್ ಅಪ್ಲೋಡ್ ಮಾಡಿದ್ದೀನಿ, ಇದನ್ನು ಆಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ತಟ್ಟೆ ಸ್ಟ್ಯಾಂಡು ಕೂಡ ಆರ್ಡರ್ ಮಾಡಿದ್ವಲ್ಲ, ಅದನ್ನು ಕೂಡ ಬಂತು. ಪಾತ್ರೆ ಎಲ್ಲ ತೊಳೆದು ಹಾಕ್ಕೊಳಕ್ಕೆ. ನಮ್ಮ ಹತ್ರ ಹಳೇದು ಇತ್ತಲ್ವ, ಅದರಲ್ಲಿ ನೀರೆಲ್ಲ ಹೋಗ್ತಾ ಇರಲಿಲ್ಲ. ಸೊ ನೀರು ಹೋಗೋದು ಬೇಕಾಗಿತ್ತು. ಅದಕ್ಕೋಸ್ಕರ ಸ್ಟೀಲಿಂದು ತೊಗೊಳೋಣ ಅಂತ ಆನ್ಲೈನಲ್ಲೇ ಬುಕ್ ಮಾಡಿದ್ದು. ಕ್ವಾಲಿಟಿ ಎಲ್ಲ ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದು, ಆದರೆ ಪರವಾಗಿಲ್ಲ, ಚೆನ್ನಾಗೇ ಬಂದಿದೆ. ನೀರೆಲ್ಲ ಕೆಳಗಡೆ ಇಳ್ಕೊಂಡ್ರೆ ಪಾತ್ರೆನೂ ಕೂಡ ಬೇಗ ಒಣಗ್ಕೊತವೆ. ನೀರೇನಾದರೂ ಒಳಗಡೆನೇ ಬಕೆಟ್ ಒಳಗಡೆ ಉಳ್ಕೊಂಡ್ರೆ ಸೊ ಹಾಗೆ ಕಲೆ ಉಳ್ಕೊಂಬಿಡುತ್ತೆ ಅಂತ ಈ ಥರದ್ದು ತರಿಸ್ತು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಇದು ಸ್ಟೀಲ್ದು, ಕೆಳಗಡೆ ಪ್ಲಾಸ್ಟಿಕ್ದು ಕೊಟ್ಟಿದ್ದಾರೆ. ನೀರೆಲ್ಲ ಸೋರ್ಕೊಳಕ್ಕೆ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ. ಮತ್ತು ಒಂದು ಸ್ಪೂನ್ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸ್ಪೂನೆಲ್ಲ ಅದರೊಳಗಡೆ ಹಾಕ್ಕೊಂಡ್ಕೊಳಕ್ಕೆ ಅದು ಯೂಸ್ ಆಗುತ್ತೆ. ಪಾತ್ರೆ ಎಲ್ಲ ತೊಳೆದಾಗ ಚಿಕ್ಕ ಚಿಕ್ಕ ಪುಟ್ಟದ್ದೆಲ್ಲ ಅಡಿಲಿ ಹೋಗ್ಬಿಡುತ್ತೆ. ಆದರೆ ಇದಾದರೆ ಸ್ಪೂನ್ಗಳೆಲ್ಲ ಮೇಲೆ ಹಾಕ್ಕೊಳ್ಬೋದು. ಇದು ನೀರೆಲ್ಲಿ ಸೋರುತ್ತೆ? ಆ ಪ್ಲೇಟ್ ಸೋರೋದು ಎಸೆಯೋದ? ಈ ಕಡೆ ಒಳಗಡೆ ಸಿಕ್ತದಮ್ಮ. ಏನದು? ಸ್ಪೂನ್ ಹಾಕುತ್ತೆ. ಸ್ಪೂನ್
ಹಿಂಗೆ ಒಳಗಡೆ ಏನಾದ್ರು ತೊಂಬ ಸ್ಪೂನ್ ಸ್ಪೂನ್ ಒಳಗಡೆ ಏನಾದ್ರು ಹಾಕೋ. ಚೆನ್ನಾಗಿದೆ ಅಲ್ಲ ವರ್ತು ಎಲ್ಲಾನು ಹಾಕ್ಬಿಡ್ರಿ ತೊಳಿಬೇಕು ಒಂದ್ 2-3 ಪಾತ್ರೆ ಅಲ್ವಾ? ಈಗ ತೊಳ್ದಾಕ್ತಾಳೆ ಕೊಡಿ ಇಲ್ಲಿ ಹಿಂಗೆ ಹಾಕೋದು ಹಿಂಗೆ ಓಕೆನಾ. ಇಲ್ಲಿ ಅಷ್ಟೆಲ್ಲ ಪೇಷನ್ಸ್ ಇರಲ್ಲ ಮಗ, ಅದನ್ನೆಲ್ಲ ಹಾಕಿಡಕ್ಕೆ ಇದಾಗುತ್ತೆ. ಅದಾಗಲ್ಲ ಇದು ಸ್ಪೂನ್ ಹಾಕೋಬೋದಾ? ಸಣ್ಣವ್ ಹಾಕು ಸೌಟ್ ಒಂದು ಸ್ಪೂನ್ ಅಲ್ಲಿ ಹಾಕ್ಬೋದು ಬಿಡು, ಸ್ಪೂನಿಗೆ ಹಾಕ್ಬೋದು. ಯಾಕಂದ್ರೆ ಸ್ಪೂನು ಕೈಗೆ ಸಿಗಲ್ಲ, ತೊಳೆದ ಮೇಲೆ ಎಲ್ಲ ಕೆರಡ ಎಲ್ಲ ಹೋಗ್ಬಿಡುತ್ತೆ. ಕೆಳಗಡೆ ಅದಕ್ಕೆ ಬಿದ್ದೋದು. ಸ್ಪೂನ್ಗೆ ಚೆನ್ನಾಗಿದೆ. ಚೆನ್ನಾಗಿ ಚೆನ್ನಾಯ್ತಲ್ಲ? ಇದು ಮೆಟೀರಿಯಲ್ ಎಲ್ಲ ಚೆನ್ನಾಗಿದೆ. ವೆಯ್ಟ್ ಇಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ. ಅಲ್ಲಿ ಇಟ್ಕೊಳ್ಳೋ ಬದಲು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ತೆಗ್ದು ಆಚೆ ಕಡೆ ಎಲ್ಲಾರು ಇಟ್ಬಿಡ್ಬೋದು. ಇವಾಗ ಪಾತ್ರೆನೂ ಕೂಡ ತೊಳೆದಾಕ್ತೆ, ಬಂದಿತ್ತಲ್ವ ಅದಕ್ಕೆ ಯೂಸ್ ಮಾಡೋಣ ಅಂದ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಾಕ್ತೆ. ನೋಡಿ ನೀರು ಈ ಥರ ಎಲ್ಲ ಕೆಳಗಡೆ ಇಳ್ಕೊಂಡಿರುತ್ತೆ, ಅದನ್ನು ಚೆಲ್ಬಿಟ್ಟು ಮತ್ತೆ ಹಾಕ್ಕೊಬೋದು. ಈ ಕಡೆ ಸ್ಪೂನ್ಸ್ ಎಲ್ಲ ಹಾಕಿಟ್ಟಿದ್ದೀನಿ, ಆವಾಗ ಈಸಿಯಾಗಿ ಸಿಗುತ್ತೆ ಸ್ಪೂನ್ಸ್ ಎಲ್ಲ ಎತ್ತಿಡೋಕ್ಕೆ. ಇನ್ನು ನಮ್ಮ ಯಜಮಾನ್ರು ಕೂಡ ಸ್ಲಿಪ್ಪರ್ ಬೇಕು ಅಂತ ಹೇಳ್ತಾಯಿದ್ರು, ಹಳೇದು ಆಗಲೇ ಚೆನ್ನಾಗಿಲ್ಲ ಕಿತ್ತೋಗ್ಬಿಟ್ಟಿತ್ತು ಅಂತ. ಇನ್ನು ಅದನ್ನು ಕೂಡ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದಾರೆ, ಅದು ಕೂಡ ಇವತ್ತು ಬಂತು ಪೂಮಾದು. ಇನ್ನು ಇದು ನೆಕ್ಸ್ಟ್ ಡೇ. ಸೊ ಚಿಕನ್ ಎಲ್ಲ ತೊಗೊಂಡು ಬಂದಿದ್ರು ಸಂಡೇ, ಅದಕ್ಕೆ ಇವಾಗ ನನ್ನ ಮೈದನ ಕೈಲೇ ಕಬಾಬ್ಗೆ ಕಲಸಿಡಿಸ್ತಾ ಇದ್ದೀನಿ. ಸೊ ಅವ್ರು ಕಲಿಸ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಅವ್ರ ಕೈಲೇ ಇವಾಗ ಕಲಿಸ್ತಾ ಇದ್ದೀನಿ. ಕಬಾಬ್ ಮಾಡ್ಬೇಕಂತೆ, ಆ ಕಬಾಬ್ ನೋಡಿ ಕಲ್ಸೋದು ನೋಡಿ ಹೆಂಗೆ ಕಲಿಸ್ತಾವನೆ ಈ ಮಕ್ಳ ಕತೆ. ಅದಕ್ಕೊಂಚೂರು ಎಣ್ಣೆ ಮೊಸರು ಹಾಕು ಹೋಗ್ಲಿ. ನನ್ನ ಮೈದ ಹೆಲ್ಪ್ ಮಾಡಿದ್ದಾರೆ ಕಿಚನಲ್ಲಿ. ನಾನು ಚಿಕನ್ ಮಾಡಕ್ಕೆ ಎಷ್ಟೊತ್ತು ಇಷ್ಟೊತ್ತು ಅಂತಿದ್ರು, ಅದಕ್ಕೆ ಇವತ್ತು ಕಿಚನ್ ಕಟ್ಸ್ಬಿಟ್ಟು ಚಿಕನ್ ತೊಳೆಸ್ಬಿಟ್ಟು ಆಮೇಲೆ ಕಬಾಬು ಮಾಡಿಸ್ತಾ ಇದ್ದೀನಿ, ಎಲ್ಲ ಕೈಲೇ ಮಾಡಿಸ್ತಾ ಇದ್ದೀನಿ. ಟೈಮ್ ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ. ತೋರಿಸಿ ನೋಡಿ ಅಷ್ಟೇನಾ? ಆಯ್ತಪ್ಪ ಅಷ್ಟೇ. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.